ವೃಷಭ ರಾಶಿಯವರೇ, ನಿಲ್ಲಿ. ಒಂದು ಕ್ಷಣ ನಿಲ್ಲಿ. ನೀವು ಈ ವಿಡಿಯೋ ನೋಡುತ್ತಿದ್ದೀರಿ ಅಂದರೆ ಅದು ಕಾಕತಾಳೀಯವಲ್ಲ, ಇದು ಆಕಸ್ಮಿಕವಲ್ಲ. ಇದು ನಿಮ್ಮ ಬ್ರಹ್ಮಾಂಡ ನಿಮ್ಮನ್ನು ಇಲ್ಲಿಗೆ ಕರೆದುಕೊಂಡು ಬಂದಿದೆ. ಯಾಕೆ ಗೊತ್ತಾ? ಏಕೆಂದರೆ ನಿಮ್ಮ ಜೀವನದಲ್ಲಿ ಇಂದಿನಿಂದ ಒಂದು ಅಸಾಧಾರಣ ಬದಲಾವಣೆ ಶುರುವಾಗಲಿದೆ. ಒಂದು ರಹಸ್ಯ ತೆರೆದುಕೊಳ್ಳಲಿದೆ. ಒಂದು ಮಹಾನ್ ಶಕ್ತಿ ನಿಮ್ಮ ಕಡೆಗೆ ತಿರುಗಲಿದೆ. ಅದನ್ನು ಇಂದು ನಾನು ನಿಮ್ಮ ಮುಂದೆ ತೆರೆದಿಡಲು ಬಂದಿದ್ದೇನೆ. ವೃಷಭ ರಾಶಿ ಎಂದರೆ ಸಾಮಾನ್ಯ ರಾಶಿಯಲ್ಲ. ಈ ರಾಶಿಯಲ್ಲಿ ಹುಟ್ಟಿದವರು ಸ್ವಭಾವತಃ ತಾಳ್ಮೆಯ ರಾಜರು, ಶ್ರಮದ ಸಂಕೇತ, ನಿಷ್ಠೆಯ ಮೂರ್ತಿ. ನೀವು ಎಂದಿಗೂ ಸುಲಭವಾಗಿ ಬಿಟ್ಟುಕೊಡುವವರಲ್ಲ. ನೀವು ಬಿದ್ದಾಗಲೂ ಮೇಲೆ ಏಳುವ ಛಲ ನಿಮ್ಮಲ್ಲಿದೆ. ಆದರೆ ಒಂದು ವಿಷಯ ಹೇಳಬೇಕು. ಈ ಕಟ್ಟಿನಲ್ಲಿ, ಈ ನೇರಮಾದಲ್ಲಿ ಗ್ರಹಗಳ ಒಂದು ಅಪರೂಪದ ಜೋಡಣೆ ನಡೆಯುತ್ತಿದೆ. 150 ವರ್ಷಗಳಿಗೆ ಒಮ್ಮೆ ಬರುವ ಒಂದು ಅದ್ಭುತ ಶಕ್ತಿ ಈಗ ನಿಮ್ಮ ರಾಶಿಯ ಮೇಲೆ ಬೀಳಲು ಸಿದ್ಧವಾಗುತ್ತಿದೆ. ಈ ಶಕ್ತಿ ನಿಮ್ಮ ಜೀವನದ ಪ್ರತಿ ಮೂಲೆಯನ್ನು ಮುಟ್ಟಲಿದೆ. ಪ್ರತಿ ಕೋನದಿಂದಲೂ ಒಳ್ಳೆಯದು ನಿಮ್ಮ ಕಡೆ ಹರಿದು ಬರಲಿದೆ. ಆದರೆ ನಿಲ್ಲಿ. ಈ ಶಕ್ತಿ ಬರುವ ಮೊದಲು ಒಂದು ಪರೀಕ್ಷೆ ಇದೆ, ಒಂದು ಸವಾಲು ಇದೆ, ಒಂದು ಗ್ರಹಣ ಸ್ಥಿತಿ ಇದೆ. ಅದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ಅದನ್ನು ನೀವು ದಾಟಬೇಕು. ಹಾಗೆ ದಾಟಿದರೆ ಮಾತ್ರ ನಿಮ್ಮ ಜೀವನ ಸಂಪೂರ್ಣವಾಗಿ ಹೊಳೆಯಲಿದೆ. ಆ ಎಲ್ಲ ರಹಸ್ಯಗಳನ್ನು ಇಂದು ನಾನು ನಿಮ್ಮ ಮುಂದೆ ಒಂದೊಂದಾಗಿ ತೆರೆಯಲಿದ್ದೇನೆ. ಸಂಪೂರ್ಣ ಮನಸ್ಸಿನಿಂದ ಕೇಳಿ. ಒಂದು ಮಾತು ತಪ್ಪಿಸಿಕೊಳ್ಳಬೇಡಿ. ಮೊದಲು ಗ್ರಹಗಳ ಬಗ್ಗೆ ಮಾತನಾಡೋಣ. ಏಕೆಂದರೆ ಇಂದು ಆಕಾಶದಲ್ಲಿ ನಡೆಯುತ್ತಿರುವ ಚಲನೆ ಅಸಾಧಾರಣ. ಗುರುಗ್ರಹ ಅಂದರೆ ನಮ್ಮ ಬೃಹಸ್ಪತಿ ನಿಮ್ಮ 2ನೇ ಭಾವದಿಂದ 3ನೇ ಭಾವಕ್ಕೆ ಸಂಚರಿಸಲಿದ್ದಾನೆ. ಈ ಗುರು ಪೇರ್ಚಿ ಸಣ್ಣ ವಿಷಯವಲ್ಲ. ಗುರು ಎಲ್ಲಿ ಹೋದರೂ ಒಂದು ಹೊಸ ಬೆಳಕನ್ನು ತೆಗೆದುಕೊಂಡು ಹೋಗುತ್ತಾನೆ. ಹೊಸ ಅವಕಾಶ ತೆಗೆದುಕೊಂಡು ಹೋಗುತ್ತಾನೆ. ಹೊಸ ಯೋಗ ತೆಗೆದುಕೊಂಡು ಹೋಗುತ್ತಾನೆ. 3ನೇ ಭಾವ ಅಂದರೆ ಸಾಹಸದ ಭಾವ, ಪ್ರಯತ್ನದ ಭಾವ, ಸ್ವಂತ ಶಕ್ತಿಯ ಭಾವ. ಅಲ್ಲಿಗೆ ಗುರು ಬಂದರೆ ಏನಾಗುತ್ತದೆ ಗೊತ್ತಾ? ನಿಮ್ಮ ಧೈರ್ಯ ಇಮ್ಮಡಿಯಾಗುತ್ತದೆ. ನಿಮ್ಮ ನಿರ್ಧಾರಗಳು ಸರಿಯಾಗುತ್ತವೆ. ನೀವು ಮಾಡುವ ಪ್ರತಿ ಕೆಲಸಕ್ಕೂ ದೇವರ ಮೊಹರು ಬೀಳುತ್ತದೆ. ಶನಿ ಗ್ರಹ ನೋಡಿ. ಶನಿ ಎಂದ ತಕ್ಷಣ ಜನ ಹೆದರುತ್ತಾರೆ. ಆದರೆ ಇಂದು ನಾನು ನಿಮಗೆ ಒಂದು ಸತ್ಯ ಹೇಳುತ್ತೇನೆ. ವೃಷಭ ರಾಶಿಗೆ ಈ ಕಟ್ಟದಲ್ಲಿ ಶನಿ ಏಕಾದಶ ಭಾವದಲ್ಲಿ ಇದ್ದಾನೆ. ಏಕಾದಶ ಭಾವ ಅಂದರೆ ಲಾಭದ ಭಾವ, ಗಳಿಕೆಯ ಭಾವ, ಸ್ನೇಹಿತರ ಭಾವ. ಶನಿ ಲಾಭದ ಭಾವದಲ್ಲಿ ಇದ್ದಾಗ ದೀರ್ಘಕಾಲದ ಶ್ರಮ ಫಲ ನೀಡಲು ಶುರು ಮಾಡುತ್ತದೆ. ವರ್ಷಗಟ್ಟಲೆ ನೀವು ಕಣ್ಣೀರಿನಿಂದ ಬಿತ್ತಿದ ಬೀಜ ಈಗ ಫಲ ಕೊಡಲು ಆರಂಭಿಸಲಿದೆ. ಕಿರಿಯರ ಆಶೀರ್ವಾದ ಸಿಗಲಿದೆ. ಸ್ಥಿರ ಆದಾಯ ಬರಲಿದೆ. ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗಲಿದೆ. ಶನಿ ಎಂದರೆ ನ್ಯಾಯ. ಶನಿ ಯಾರಿಗೂ ಅನ್ಯಾಯ ಮಾಡಲ್ಲ. ನೀವು ಸರಿಯಾಗಿ ದುಡಿದಿದ್ದರೆ ಶನಿ ನಿಮಗೆ ಸರಿಯಾಗಿ ಫಲ ಕೊಡುತ್ತಾನೆ. ರಾಹು ಕೇತು ನೋಡಿ. ಇವರ ಸಂಚಾರ ಈ ನೇರಮದಲ್ಲಿ ಅತ್ಯಂತ ಮಹತ್ವಪೂರ್ಣ. ರಾಹು ವೃಷಭ ರಾಶಿಯ ದಶಮ ಭಾವದಲ್ಲಿ ಸಂಚರಿಸುತ್ತಿದ್ದಾನೆ. ದಶಮ ಭಾವ ಎಂದರೆ ವೃತ್ತಿಯ ಭಾವ, ಕೆಲಸದ ಭಾವ, ಸಮಾಜದಲ್ಲಿ ನಿಮ್ಮ ಸ್ಥಾನದ ಭಾವ. ರಾಹು ಅಲ್ಲಿ ಬಂದಾಗ ಅಪ್ರತೀಕ್ಷಿತ ಅವಕಾಶಗಳು ಬರುತ್ತವೆ. ಯಾರೂ ಊಹಿಸದ ರೀತಿಯಲ್ಲಿ ನಿಮ್ಮ ವೃತ್ತಿ ಮೇಲಕ್ಕೆ ಹೋಗುತ್ತದೆ. ಕೇತು 3ನೇ ಭಾವದಲ್ಲಿ ಚಲಿಸುತ್ತಿದ್ದಾನೆ. ಕೇತು ಅಲ್ಲಿ ಬಂದರೆ ಆಧ್ಯಾತ್ಮಿಕ ಶಕ್ತಿ ಹೆಚ್ಚಾಗುತ್ತದೆ. ನಿಮ್ಮ ಅಂತರ್ಜ್ಞಾನ ಹೊಳೆಯಲು ಶುರುವಾಗುತ್ತದೆ. ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ನಿಮ್ಮಲ್ಲಿ ಉದಯವಾಗುತ್ತದೆ. ಇದು ಸಣ್ಣ ಮಾತಲ್ಲ ವೃಷಭ ರಾಶಿಯವರೇ. ಗ್ರಹಗಳ ಈ ಜೋಡಣೆ 150 ವರ್ಷಗಳಿಗೆ ಒಮ್ಮೆ ಬರುತ್ತದೆ. ನಿಮ್ಮ ತಾತ ಮುತ್ತಾತ ಕಾಲದಲ್ಲೂ ಈ ಶಕ್ತಿ ಬಂದಿರಲಿಲ್ಲ. ಆದರೆ ಈ ನೇರಮದಲ್ಲಿ, ಈ ಕಟ್ಟದಲ್ಲಿ ಇದು ನಿಮ್ಮ ಹೊಸ್ತಿಲಿಗೆ ಬಂದು ನಿಂತಿದೆ. ಇದನ್ನು ಸ್ವೀಕರಿಸುವ ಸಿದ್ಧತೆ ನಿಮ್ಮಲ್ಲಿ ಇದೆಯೇ? ಹಾಗಿದ್ದರೆ ಮುಂದೆ ಕೇಳಿ. ಮುಂದೆ ಏನಿದೆ ಅಂದರೆ ನಿಮ್ಮ ಎದೆ ಒಂದು ಕ್ಷಣ ಡಬಡಬ ಹೊಡೆದುಕೊಳ್ಳುತ್ತದೆ. ವೃತ್ತಿಯ ವಿಷಯಕ್ಕೆ ಬರೋಣ. ಇಂದು ಕೆಲಸದ ಕ್ಷೇತ್ರದಲ್ಲಿ ನೀವು ಏನೇ ಕಷ್ಟ ಅನುಭವಿಸುತ್ತಿದ್ದರೂ ಅದು ಮುಗಿಯಲು ಶುರುವಾಗಿದೆ. அடுத்த 15 ನಾಳುಗಳಲ್ಲಿ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಒಂದು ಹೊಸ ತಿರುವು ಬರಲಿದೆ. ಒಂದು ಹೊಸ ಬಾಗಿಲು ತೆರೆದುಕೊಳ್ಳಲಿದೆ. ಎಷ್ಟೋ ದಿನಗಳಿಂದ ನೀವು ಕಾಯುತ್ತಿದ್ದ ಆ ಪ್ರಮೋಷನ್, ಆ ಅವಕಾಶ, ಆ ಒಪ್ಪಂದ, ಅದು ನಿಮ್ಮ ಕಡೆ ತಾನಾಗಿ ಬರಲಿದೆ. ಯಾಕೆ ಗೊತ್ತಾ? ಏಕೆಂದರೆ ರಾಹು ನಿಮ್ಮ ದಶಮ ಭಾವದಲ್ಲಿ ನಿಂತು ನಿಮ್ಮ ಹೆಸರನ್ನು ಎತ್ತರಕ್ಕೆ ಕೊಂಡೊಯ್ಯಲು ಸಜ್ಜಾಗಿದ್ದಾನೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಮಾತಿಗೆ ಬೆಲೆ ಬರಲಿದೆ. ನಿಮ್ಮ ಶ್ರಮಕ್ಕೆ ಸಮ್ಮಾನ ಸಿಗಲಿದೆ. ನಿಮ್ಮ ಬಗ್ಗೆ ಮೂಗು ಮುರಿದ ಜನ ನಿಮ್ಮ ಮೇಜಿನ ಮುಂದೆ ಬಂದು ನಿಲ್ಲಲಿದ್ದಾರೆ. ನೌಕರರಿಗೆ ಒಂದು ವಿಶೇಷ ಮಾತು ಹೇಳಬೇಕು. அடுத்த 30 ನಾಳುಗಳಲ್ಲಿ ನಿಮ್ಮ ಸಂಬಳದಲ್ಲಿ ಹೆಚ್ಚಳ ಆಗಲಿದೆ. ಹೊಸ ಜವಾಬ್ದಾರಿ ಬರಲಿದೆ. ಇನ್ನೊಂದು ಮಾತು, ಯಾರಾದರೂ ನಿಮಗೆ ಒಂದು ಉತ್ತಮ ಕೆಲಸದ ಆಫರ್ ಮಾಡಿದರೆ ಸ್ವಲ್ಪ ಯೋಚಿಸಿ. ಆ ಆಫರ್ ನಿಜವಾಗಿಯೂ ಒಳ್ಳೆಯದೋ ಅಲ್ಲವೋ ಎಂದು 2 ಬಾರಿ ತಿಳಿದ ನಂತರ ಮಾತ್ರ ನಿರ್ಧಾರ ಮಾಡಿ. ಏಕೆಂದರೆ ರಾಹು ಕೆಲವೊಮ್ಮೆ ಮೋಡಿ ಮಾಡುತ್ತಾನೆ. ಚಿನ್ನದ ಬಣ್ಣ ಬಳಿದ ಕಬ್ಬಿಣವನ್ನು ಚಿನ್ನ ಎಂದು ತೋರಿಸುತ್ತಾನೆ. ಎಚ್ಚರಿಕೆ ಇರಲಿ. ಆದರೆ ಗುರು ನಿಮ್ಮ ಕಡೆ ಇದ್ದಾನೆ. ಗುರು ಇದ್ದಾಗ ತಪ್ಪು ನಿರ್ಧಾರ ಆಗುವ ಸಾಧ್ಯತೆ ಕಡಿಮೆ.
ನಿಮ್ಮ ಮನಸ್ಸು ಸರಿಯಾದ ದಾರಿ ತೋರಿಸುತ್ತದೆ. ವ್ಯವಹಾರ ಮಾಡುವವರಿಗೆ ಒಂದು ಮಹತ್ವದ ಮಾತು. ಇಂದು ಮಾರ್ಕೆಟ್ನಲ್ಲಿ ಎಷ್ಟೇ ಏರಿಳಿತ ಇದ್ದರೂ ನಿಮ್ಮ ಮಾರ್ಗ ಸ್ಥಿರವಾಗಲಿದೆ. ಈ ನೇರಮದಲ್ಲಿ ನಿಮ್ಮ ವ್ಯವಹಾರಕ್ಕೆ ಒಂದು ಹೊಸ ತಿರುವು ಬರಲಿದೆ. ಹೊಸ ಗ್ರಾಹಕರು ಬರಲಿದ್ದಾರೆ. ಹಳೆಯ ಸಾಲ ತೀರಲಿದೆ. ಬ್ಯಾಂಕ್ನಿಂದ ಸಾಲ ಬೇಕಾದರೆ ಅದು ಸಿಗಲಿದೆ. ನಿಮ್ಮ ಮೇಲೆ ನಂಬಿಕೆ ಇಟ್ಟ ಜನ ಒಳ್ಳೆಯ ಫಲ ಪಡೆಯಲಿದ್ದಾರೆ. ಆದರೆ ಒಂದು ಎಚ್ಚರಿಕೆ, ಯಾರಾದರೂ ಭಾಗಿದಾರಿಕೆ ಕೇಳಿದರೆ, ಯಾರಾದರೂ ದೊಡ್ಡ ಹೂಡಿಕೆ ಮಾಡಲು ಒತ್ತಾಯ ಮಾಡಿದರೆ ತಕ್ಷಣ ನಿರ್ಧಾರ ಮಾಡಬೇಡಿ. ಈ ಕಟ್ಟದಲ್ಲಿ ದೊಡ್ಡ ನಿರ್ಧಾರಕ್ಕೆ ತಾಳ್ಮೆ ಬೇಕು. ಅವಸರ ಮಾಡಿದರೆ ನಷ್ಟ ಬರಬಹುದು. ಆದರೆ ಯೋಚನೆ ಮಾಡಿ ಮುಂದಡಿ ಇಟ್ಟರೆ ಯಶಸ್ಸು ಖಂಡಿತ. ಹಣಕಾಸಿನ ವಿಷಯಕ್ಕೆ ಬರೋಣ. ಶನಿ ಏಕಾದಶ ಭಾವದಲ್ಲಿ ಇದ್ದಾನೆ ಎಂದು ಹೇಳಿದ್ದೆ. ಈ ಶನಿ ಏಕಾದಶ ಸ್ಥಾನ ಅಂದರೆ ಗಳಿಕೆ ಬರಲೇಬೇಕು ಎಂಬ ಗ್ರಹಸ್ಥಿತಿ. ದೀರ್ಘಕಾಲ ಕಷ್ಟಪಟ್ಟ ನಿಮಗೆ ಈ ಸಮಯ ಫಲ ನೀಡುತ್ತದೆ. அடுத்த 15 ನಾಳುಗಳ ಒಳಗೆ ನಿಮ್ಮ ಕೈಗೆ ಒಂದು ಅನಿರೀಕ್ಷಿತ ಹಣ ಬರಲಿದೆ. ಹಳೆಯ ಸಾಲ ವಾಪಸ್ ಬರಬಹುದು. ಒಂದು ಬಾಕಿ ಇದ್ದ ಹಣ ಸಿಗಬಹುದು. ಹೂಡಿಕೆ ಮಾಡಿದ್ದು ಲಾಭ ತರಬಹುದು. ಒಟ್ಟಾರೆ ಈ ಕಟ್ಟದಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಗಟ್ಟಿಯಾಗಲಿದೆ. ಒಂದು ಮಾತು ಹೇಳಬೇಕು. ಈ ಸಮಯದಲ್ಲಿ ಅನಾವಶ್ಯಕ ಖರ್ಚು ಮಾಡಬೇಡಿ. ಆಡಂಬರಕ್ಕಾಗಿ ದುಡ್ಡು ಹಾಳು ಮಾಡಬೇಡಿ. ಉಳಿತಾಯ ಮಾಡಿ. ಭವಿಷ್ಯಕ್ಕಾಗಿ ಒಂದು ಗಟ್ಟಿಯಾದ ಅಡಿಪಾಯ ಹಾಕಿ. ಶನಿ ಅದನ್ನು ಕಂಡು ನಿಮ್ಮ ಮೇಲೆ ಇನ್ನಷ್ಟು ಅನುಗ್ರಹ ತೋರಿಸುತ್ತಾನೆ. ಇಷ್ಟು ಕೇಳಿದ ನಂತರ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬರುತ್ತಿದೆ ತಾನೇ? ನನ್ನ ಪ್ರೀತಿ ಏನಾಗುತ್ತದೆ? ನನ್ನ ಮದುವೆ ಏನಾಗುತ್ತದೆ? ನನ್ನ ಕುಟುಂಬ ಸಂಬಂಧ ಹೇಗಿರುತ್ತದೆ? ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹೇಳುತ್ತೇನೆ. ಆದರೆ ಅದಕ್ಕಿಂತ ಮೊದಲು ನಿಮಗೆ ಒಂದು ವಿಷಯ ತಿಳಿಸಬೇಕು. அடுத்த 7 ನಾಳಿನಲ್ಲಿ 3 ಮಹಾನ್ ಘಟನೆಗಳು ನಡೆಯಲಿವೆ. ಅದನ್ನು ಕೇಳಿದಾಗ ನಿಮ್ಮ ಕಣ್ಣು ಅರಳಿಕೊಳ್ಳುತ್ತದೆ. ಮನಸ್ಸು ಮೆಲ್ಲಗೆ ನಂಬಲು ಶುರು ಮಾಡುತ್ತದೆ. ಅದನ್ನು ಭಾಗ 2ರಲ್ಲಿ ಸಂಪೂರ್ಣ ವಿವರಿಸಲಿದ್ದೇನೆ. ಮೊದಲು ಸಂಬಂಧಗಳ ಬಗ್ಗೆ ಮಾತನಾಡೋಣ. ಪ್ರೀತಿ ಮಾಡುತ್ತಿರುವವರಿಗೆ ಒಂದು ಶುಭ ಸಂದೇಶ. ಈ ನೇರಮದಲ್ಲಿ ನಿಮ್ಮ ಸಂಬಂಧ ಹೊಸ ಆಯಾಮ ತಳೆಯಲಿದೆ. ಎಷ್ಟೋ ದಿನಗಳಿಂದ ಮನಸ್ಸಿನಲ್ಲಿ ಇಟ್ಟ ಮಾತು ಹೇಳಲಾಗಲಿಲ್ಲ ಅಂತ ನೋವು ಪಡುತ್ತಿದ್ದರೆ ಈ ಕಟ್ಟ ಆ ಮಾತು ಹೇಳಲು ಸಕ್ಕಾದ ಸಮಯ. ನೀವು ಪ್ರೀತಿಸುವ ವ್ಯಕ್ತಿ ನಿಮ್ಮ ಭಾವನೆ ಅರ್ಥ ಮಾಡಿಕೊಳ್ಳಲಿದ್ದಾರೆ. ಅವರ ಮನಸ್ಸು ನಿಮ್ಮ ಕಡೆ ಒಲಿಯಲಿದೆ. ಆದರೆ ಒಂದು ಮಾತು, ಅಹಂಕಾರ ಬೇಡ, ಮೊಂಡಾಟ ಬೇಡ. ಮನಸ್ಸು ತೆರೆದು ಮಾತನಾಡಿ. ಗುರು ನಿಮ್ಮ ಮಾತಿಗೆ ಶಕ್ತಿ ತುಂಬಿದ್ದಾನೆ. ನೀವು ಹೇಳಿದ ಪ್ರತಿ ಮಾತು ಅವರ ಹೃದಯ ಮುಟ್ಟುತ್ತದೆ. ವಿವಾಹಿತರಿಗೆ ಒಂದು ಸಂತೋಷದ ಮಾತು. ದಾಂಪತ್ಯ ಜೀವನದಲ್ಲಿ ಸಾಕಷ್ಟು ಸಮಯದಿಂದ ಒಂದು ಮೌನ ಇತ್ತು ತಾನೆ, ಒಂದು ಅಂತರ ಇತ್ತು ತಾನೆ. ಹೇಳದ ಮಾತು, ಅರ್ಥ ಮಾಡಿಕೊಳ್ಳದ ಭಾವನೆ, ಒಂದು ಒಂಟಿತನ ಮನಸ್ಸಿನಲ್ಲಿ ಇತ್ತು ತಾನೆ. ಈ ಕಟ್ಟ ಆ ಒಂಟಿತನ ಕೊನೆಯಾಗಲಿದೆ. ಸಂಗಾತಿಯ ಮನಸ್ಸು ನಿಮ್ಮ ಕಡೆ ತಿರುಗಲಿದೆ. ಸಣ್ಣ ಸಣ್ಣ ಸಂತೋಷಗಳಿಂದ ತುಂಬಿದ ಕ್ಷಣಗಳು ಬರಲಿದ್ದವೆ. ಮನೆಯಲ್ಲಿ ನಗು ಮರಳಲಿದೆ. ದಂಪತಿಗಳ ನಡುವೆ ಹೊಸ ಅರ್ಥ ಹೊಳೆಯಲಿದೆ. ಶನಿ ಲಾಭ ಭಾವದಲ್ಲಿ ಇದ್ದಾಗ ಕುಟುಂಬ ಸಂಬಂಧಗಳು ಬಲಗೊಳ್ಳುತ್ತವೆ ಎಂದು ಶಾಸ್ತ್ರ ಹೇಳುತ್ತದೆ. ಅದು ಇಂದು ನಿಮ್ಮ ಜೀವನದಲ್ಲಿ ಫಲಿಸಲಿದೆ. ಅವಿವಾಹಿತರಿಗೆ ಒಂದು ಶುಭ ಸುದ್ದಿ. ಮದುವೆ ಮಾತುಕತೆ ನಡೆಯಲಿದೆ. ಸರಿಯಾದ ಸಂಗಾತಿ ಬರಲಿದ್ದಾರೆ. ಮನೆಯಲ್ಲಿ ಮಂಗಲ ಕಾರ್ಯ ನಡೆಯುವ ಸೂಚನೆ ಇದೆ. ಆದರೆ ಒಂದು ಮಾತು, ತಕ್ಕಡಿ ತೋರಿಸಿದಂತೆ 2 ಕಡೆ ತೂಗಿ ನೋಡಿ. ಮೇಲ್ನೋಟಕ್ಕೆ ಚೆನ್ನಾಗಿ ಕಾಣಿಸುವ ಸಂಬಂಧ ಒಳಗಿನಿಂದಲೂ ಚೆನ್ನಾಗಿರಬೇಕು. ಯಾರ ಒತ್ತಡಕ್ಕೂ ಬಗ್ಗದೆ ನಿಮ್ಮ ಮನಸ್ಸು ಏನು ಹೇಳುತ್ತದೆ ಅದನ್ನು ಕೇಳಿ. ಕೇತು 3ನೇ ಭಾವದಲ್ಲಿ ಇರುವುದರಿಂದ ನಿಮ್ಮ ಅಂತರ್ಜ್ಞಾನ ಈ ಸಮಯ ಅತ್ಯಂತ ಚುರುಕಾಗಿ ಕೆಲಸ ಮಾಡುತ್ತಿದೆ. ಅದನ್ನು ನಂಬಿ. ಈ ಭಾಗ ಒಂದಿಷ್ಟು ನಿಲ್ಲಿ. ಇಷ್ಟು ತಿಳಿದ ನಂತರ ನಿಮಗೆ ಹಣ, ವೃತ್ತಿ, ಸಂಬಂಧ ಎಲ್ಲವೂ ಒಳ್ಳೆಯದೇ ಆಗಲಿದೆ ಎಂದು ಗೊತ್ತಾಗಿದೆ. ಆದರೆ அடுத்த 7 ನಾಳಿನ 3 ಮಹಾಘಟನೆಗಳು ವಿದ್ಯಾಭ್ಯಾಸ, ಆರೋಗ್ಯ, ವಿದೇಶ ಅವಕಾಶ, ಆಧ್ಯಾತ್ಮ, ಪರಿಹಾರಗಳು ಮತ್ತು ಭಾವನಾತ್ಮಕ ಮುಕ್ತಾಯ ಇವೆಲ್ಲ ಭಾಗ 2ರಲ್ಲಿ ನಿಮ್ಮ ಮುಂದೆ ತೆರೆದುಕೊಳ್ಳಲಿದೆ. ಭಾಗ 2ಗಾಗಿ ಸಿದ್ಧರಾಗಿ. ಅಲ್ಲಿ ಕೆಲವು ಮಾತುಗಳು ನಿಮ್ಮ ಕಣ್ಣಲ್ಲಿ ನೀರು ತರಿಸಬಹುದು. ಕೆಲವು ಮಾತುಗಳು ನಿಮ್ಮ ಎದೆ ತುಂಬಿಸಬಹುದು. ಕೆಲವು ಮಾತುಗಳು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಹುದು. ವೃಷಭ ರಾಶಿಯವರೇ, ಮತ್ತೆ ಬಂದಿರಿ. ಮತ್ತೆ ಕೇಳಲು ಬಂದಿರಿ. ಇದು ನಿಮ್ಮ ಜೀವನದ ಮೇಲೆ ನಿಮಗಿರುವ ಆಸೆಯ ಸಂಕೇತ. ಇದು ನಿಮ್ಮ ಭವಿಷ್ಯದ ಮೇಲೆ ನಿಮಗಿರುವ ನಂಬಿಕೆಯ ಸಂಕೇತ. ಆ ನಂಬಿಕೆ ಸರಿಯಾದದ್ದು. ಏಕೆಂದರೆ ಈ ನೇರಮದಲ್ಲಿ ಬ್ರಹ್ಮಾಂಡ ನಿಮ್ಮ ಕಡೆ ಮುಖ ಮಾಡಿ ನಿಂತಿದೆ. ಆಕಾಶದ ಗ್ರಹಗಳು ನಿಮ್ಮ ಪರ ಮಾತನಾಡುತ್ತಿವೆ. ದೇವರ ಲೆಕ್ಕ ಪಕ್ಕಾ ಆಗಿದೆ. ಈ ಸಮಯ ಕಳೆದುಕೊಳ್ಳಬೇಡಿ. ಮನಸ್ಸು ಅತಿ ತೆರೆದಿಟ್ಟು ಕೇಳಿ. ಭಾಗ 1ರಲ್ಲಿ ಒಂದು ಮಾತು ಹೇಳಿದ್ದೆ. அடுத்த 7 ನಾಳಿನಲ್ಲಿ 3 ಮಹಾನ್ ಘಟನೆಗಳು ನಡೆಯಲಿವೆ ಎಂದು. ಆ 3 ಘಟನೆಗಳನ್ನು ಈಗ ನಿಮ್ಮ ಮುಂದೆ ತೆರೆಯಲಿದ್ದೇನೆ. ಇದನ್ನು ಓದುವಾಗ ನಿಮ್ಮ ಉಸಿರು ಒಂದು ಕ್ಷಣ ನಿಲ್ಲಬಹುದು. ನಿಮ್ಮ ಎದೆ ಡಬಡಬ ಹೊಡೆದುಕೊಳ್ಳಬಹುದು. ಏಕೆಂದರೆ ಇದು ಸಾಮಾನ್ಯ ಭವಿಷ್ಯವಲ್ಲ. ಇದು ಗ್ರಹಶಾಸ್ತ್ರ ಹೇಳುತ್ತಿರುವ ಸತ್ಯ. ಇದು ನಕ್ಷತ್ರಗಳ ಭಾಷೆ. ಇದು ದೇವರ ಸಂದೇಶ. ಮೊದಲ ಕಟ್ಟ.
அடுத்த 7 ನಾಳಿನಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಅಚ್ಚರಿಯ ಸಂದೇಶ ಬರಲಿದೆ. ಒಂದು ಫೋನ್ ಕರೆ, ಒಂದು ಪತ್ರ, ಒಂದು ಭೇಟಿ, ಯಾವ ರೂಪದಲ್ಲಿ ಬರುತ್ತದೆ ಎಂದು ಗೊತ್ತಿಲ್ಲ. ಆದರೆ ಅದು ಬರುತ್ತದೆ. ಎಷ್ಟೋ ದಿನಗಳಿಂದ ನೀವು ನಿರೀಕ್ಷಿಸುತ್ತಿದ್ದ ಒಂದು ಉತ್ತರ ಈ ಸಮಯ ನಿಮ್ಮ ಬಾಗಿಲು ತಟ್ಟಲಿದೆ. ವೃತ್ತಿ ಕ್ಷೇತ್ರದಿಂದ ಇರಬಹುದು, ಹಣಕಾಸಿನ ಕ್ಷೇತ್ರದಿಂದ ಇರಬಹುದು, ಸಂಬಂಧದ ಕ್ಷೇತ್ರದಿಂದ ಇರಬಹುದು. ಆದರೆ ಆ ಸಂದೇಶ ನಿಮ್ಮ ಜೀವನವನ್ನು ಒಂದು ಹೊಸ ದಿಕ್ಕಿಗೆ ತಿರುಗಿಸಲಿದೆ. ರಾಹು ದಶಮ ಭಾವದಲ್ಲಿ ಕೂತಿದ್ದಾನೆ. ರಾಹು ಅನಿರೀಕ್ಷಿತ ಸಂದೇಶ ತರುತ್ತಾನೆ. ಆ ಸಂದೇಶ ನಿಮ್ಮ ಕೈ ಮುಟ್ಟಿದ ತಕ್ಷಣ ನಿಮ್ಮ ಕಣ್ಣು ಅರಳಲಿದೆ. ನಿಮ್ಮ ತುಟಿ ಮೇಲೆ ಒಂದು ನಗು ಮೂಡಲಿದೆ. ಎರಡನೇ ಕಟ್ಟ. அடுத்த 7 ನಾಳಿನಲ್ಲಿ ನಿಮ್ಮ ಹಣದ ವಿಷಯದಲ್ಲಿ ಒಂದು ಪವಾಡ ನಡೆಯಲಿದೆ. ಹೌದು, ಪವಾಡ ಎಂದೆ. ಏಕೆಂದರೆ ಯಾರೂ ಊಹಿಸದ ರೀತಿಯಲ್ಲಿ ಒಂದು ಹಣ ನಿಮ್ಮ ಕಡೆ ಹರಿದು ಬರಲಿದೆ. ಅದು ಹಳೆಯ ಬಾಕಿ ಇರಬಹುದು, ಯಾರೋ ಒಬ್ಬರು ವಾಪಸ್ ಕೊಡುವ ಸಾಲ ಇರಬಹುದು, ಒಂದು ಹೂಡಿಕೆ ಲಾಭ ತರಬಹುದು, ಸರ್ಕಾರದಿಂದ ಒಂದು ಯೋಜನೆಯ ಹಣ ಬರಬಹುದು. ಏನೇ ಆಗಲಿ, ಆ ಹಣ ನಿಮ್ಮ ಜೀವನದ ಒಂದು ದೊಡ್ಡ ಭಾರ ಇಳಿಸಲಿದೆ. ಮನಸ್ಸಿನ ಒಂದು ಚಿಂತೆ ಮಾಯವಾಗಲಿದೆ. ಶನಿ ಏಕಾದಶ ಭಾವದ ಶಕ್ತಿ ಇಲ್ಲಿ ಕಾರ್ಯ ಮಾಡುತ್ತಿದೆ. ಇದು 100% ನಡೆಯಲಿದೆ. ಈ ಸಮಯ ಕಣ್ಣು ಮುಚ್ಚಿ ದೇವರಿಗೆ ಒಂದು ವಂದನೆ ಹೇಳಿ ಶ್ರದ್ಧೆಯಿಂದ ನಿಮ್ಮ ಕೆಲಸ ಮಾಡುತ್ತೀರಿ. ಲಕ್ಷ್ಮೀ ದೇವಿ ನಿಮ್ಮ ಮನೆ ಕಡೆ ಹೆಜ್ಜೆ ಹಾಕುತ್ತಿದ್ದಾಳೆ. ಮೂರನೇ ಕಟ್ಟ. ಇದು ಅತ್ಯಂತ ಭಾವನಾತ್ಮಕ ಕ್ಷಣ. அடுத்த 7 ನಾಳಿನಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಮಹತ್ವಪೂರ್ಣ ವ್ಯಕ್ತಿ ಮರಳಿ ಬರಲಿದ್ದಾರೆ, ಅಥವಾ ಒಬ್ಬ ಮಹತ್ವಪೂರ್ಣ ಹೊಸ ವ್ಯಕ್ತಿ ನಿಮ್ಮ ಜೀವನಕ್ಕೆ ಪ್ರವೇಶಿಸಲಿದ್ದಾರೆ. ಈ ವ್ಯಕ್ತಿ ನಿಮ್ಮ ಜೀವನದ ದಿಕ್ಕನ್ನು ಬದಲಿಸುವ ಶಕ್ತಿ ಹೊಂದಿದ್ದಾರೆ. ನಿಮ್ಮ ನೋವಿಗೆ ಮುಲಾಮು ಹಚ್ಚುವ ಸ್ವಭಾವ ಅವರಿಗಿದೆ. ಗುರು 3ನೇ ಭಾವದಲ್ಲಿ ಸಂಚರಿಸುವಾಗ ಜೀವನದಲ್ಲಿ ಒಳ್ಳೆಯ ಜನ ಬರುತ್ತಾರೆ ಎಂದು ಶಾಸ್ತ್ರ ಹೇಳುತ್ತದೆ. ಆ ಜನ ಈಗ ಬರಲಿದ್ದಾರೆ. ಅವರನ್ನು ಗುರುತಿಸಿ ಅವರ ಮೇಲೆ ನಂಬಿಕೆ ಇಡಿ, ಏಕೆಂದರೆ ಅವರ ಸ್ನೇಹ ನಿಮ್ಮ ಭವಿಷ್ಯಕ್ಕೆ ಒಂದು ಅಮೂಲ್ಯ ಆಸ್ತಿಯಾಗಲಿದೆ. ಈ 3 ಘಟನೆಗಳು ಕೇಳಿ ನಿಮ್ಮ ಮನಸ್ಸು ಈಗ ಹಗುರವಾಗಿರಬಹುದು. ಒಂದು ಆಸೆ ಚಿಗುರಿರಬಹುದು, ಒಂದು ನಂಬಿಕೆ ಮೊಳೆತಿರಬಹುದು. ಆ ಆಸೆ ಸರಿಯಾದದ್ದು, ಆ ನಂಬಿಕೆ ಸರಿಯಾದದ್ದು, ಏಕೆಂದರೆ ಇನ್ನೂ ಬಹಳ ಒಳ್ಳೆಯದು ಬರಲಿದೆ. ವಿದ್ಯಾಭ್ಯಾಸ, ಆರೋಗ್ಯ, ವಿದೇಶ, ಆಧ್ಯಾತ್ಮ, ಇದೆಲ್ಲ ಈಗ ಮಾತನಾಡೋಣ. ವಿದ್ಯಾಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಒಂದು ಮಹತ್ವದ ಮಾತು. ಈ ನೇರಮದಲ್ಲಿ ನಿಮ್ಮ ಬುದ್ಧಿ ತೀಕ್ಷ್ಣವಾಗಿ ಕೆಲಸ ಮಾಡಲಿದೆ. ಓದಿದ್ದು ಚೆನ್ನಾಗಿ ನೆನಪಿನಲ್ಲಿ ಉಳಿಯಲಿದೆ. ಗುರು ಗ್ರಹ ವಿದ್ಯಾಕಾರಕ. ಗುರು ಅನುಕೂಲ ಸ್ಥಾನದಲ್ಲಿ ಇದ್ದಾಗ ವಿದ್ಯಾರ್ಥಿಗಳ ಬಾಳು ಬೆಳಗುತ್ತದೆ. ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶ ಬರಲಿದೆ. ನೀವು ಗುರಿ ಇಟ್ಟ ಕಾಲೇಜು, ನೀವು ಆಯ್ಕೆ ಇಕೊಂಡ ವಿಷಯ, ನೀವು ಕಷ್ಟಪಟ್ಟು ಓದಿದ ಪ್ರಯತ್ನ, ಇದೆಲ್ಲ ಫಲ ಕೊಡಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುತ್ತಿರುವವರಿಗೆ ಒಂದು ಶುಭ ಸಂದೇಶ. ಈ ಕಟ್ಟ ನಿಮ್ಮ ಪ್ರಯತ್ನ ಯಶಸ್ಸಾಗುವ ಸೂಚನೆ ಸ್ಪಷ್ಟವಾಗಿ ಕಾಣಿಸುತ್ತಿದೆ. ಶ್ರದ್ಧೆ ಮತ್ತು ಶ್ರಮ ಎರಡೂ ಒಟ್ಟಿಗೆ ಇಟ್ಟರೆ ಬ್ರಹ್ಮಾಂಡ ನಿಮ್ಮ ಕೈ ಹಿಡಿದು ಮೇಲಕ್ಕೆ ಎತ್ತಲಿದೆ. ಆರೋಗ್ಯದ ವಿಷಯ ಮಾತನಾಡಬೇಕು. ಈ ಕಟ್ಟ ನಿಮ್ಮ ದೇಹ ಒಂದಿಷ್ಟು ಆಯಾಸ ಅನುಭವಿಸಬಹುದು. ದಿನನಿತ್ಯದ ಓಟ, ಕೆಲಸದ ಒತ್ತಡ, ಮನಸ್ಸಿನ ಚಿಂತೆ, ಇವೆಲ್ಲ ಸೇರಿ ದೇಹ ಸ್ವಲ್ಪ ದಣಿದಿರಬಹುದು. ಹೊಟ್ಟೆ ಸಂಬಂಧಿ ತೊಂದರೆ, ನಿದ್ದೆ ಕಡಿಮೆ, ತಲೆನೋವು, ಇವೆಲ್ಲ ಈ ಕಟ್ಟ ಬರಬಹುದು. ಆದರೆ ಚಿಂತೆ ಮಾಡಬೇಡಿ, ಇವೆಲ್ಲ ತಾತ್ಕಾಲಿಕ. ಒಂದು ಕೆಲಸ ಮಾಡಿ, ಪ್ರತಿದಿನ ಬೆಳಿಗ್ಗೆ ಎದ್ದು 15 ನಿಮಿಷ ನಡೆಯಿರಿ, ಸರಿಯಾಗಿ ನೀರು ಕುಡಿಯಿರಿ, ಊಟ ಸರಿಯಾಗಿ ಮಾಡಿ, ರಾತ್ರಿ ಚಿಂತೆ ಬಿಟ್ಟು ಮಲಗಿ. ನಿಮ್ಮ ದೇಹ ನಿಮ್ಮ ದೇವಾಲಯ, ಅದನ್ನು ಶುದ್ಧವಾಗಿ ಇಡಿ. ಗ್ರಹ ಶಕ್ತಿ ಒಂದು ಸ್ವಸ್ಥ ದೇಹದ ಮೂಲಕ ಮಾತ್ರ ಸಂಪೂರ್ಣ ಫಲ ಕೊಡಲು ಸಾಧ್ಯ. ವಿದೇಶ ಅವಕಾಶದ ಬಗ್ಗೆ ಮಾತನಾಡೋಣ. ವೃಷಭ ರಾಶಿಯ ಅನೇಕ ಜನ ಈ ಸಮಯ ವಿದೇಶ ಕನಸು ಕಾಣುತ್ತಿದ್ದಾರೆ. ವಿದೇಶದಲ್ಲಿ ಕೆಲಸ ಬೇಕು ಎಂದು ಪ್ರಯತ್ನ ಮಾಡುತ್ತಿದ್ದಾರೆ. ವಿದೇಶ ಓದಿಗಾಗಿ ಅರ್ಜಿ ಸಲ್ಲಿಸಿದ್ದಾರೆ. ಇಂತಹ ಎಲ್ಲರಿಗೂ ಒಂದು ಸಂತೋಷದ ಸುದ್ದಿ. ರಾಹು ದಶಮ ಭಾವದಲ್ಲಿ ಇದ್ದಾಗ ವಿದೇಶ ಸಂಬಂಧಿ ಅವಕಾಶಗಳು ತಾನಾಗಿ ಬರುತ್ತವೆ. ದ್ವಾದಶ ಭಾವ ನೋಡಿದಾಗ ಅಲ್ಲಿ ಕೂಡ ಅನುಕೂಲ ಸ್ಥಿತಿ ಇದೆ. ವೀಸಾ ಸಿಗಲಿದೆ, ಅವಕಾಶ ಬರಲಿದೆ, ಇನ್ನೊಂದು ದೇಶದಲ್ಲಿ ನಿಮ್ಮ ಹೆಸರು ಬೆಳಗಲಿದೆ ಎಂಬ ಸ್ಪಷ್ಟ ಸೂಚನೆ ಗ್ರಹ ಸ್ಥಿತಿ ನೀಡುತ್ತಿದೆ. ಧೈರ್ಯ ಇಡಿ, ಅವಕಾಶ ಬಂದಾಗ ಬಿಡಬೇಡಿ, ಮುಂದಡಿ ಇಡಿ. ಗುರು ನಿಮ್ಮ ದಾರಿ ಸರಾಗ ಮಾಡಲಿದ್ದಾನೆ. ಈ ನೇರಮದಲ್ಲಿ ಆಧ್ಯಾತ್ಮಿಕ ಬೆಳವಣಿಗೆ ಬಗ್ಗೆ ಒಂದು ಅಪರೂಪದ ಮಾತು ಹೇಳಬೇಕು. 150 ವರ್ಷಗಳಿಗೊಮ್ಮೆ ಬರುವ ಗ್ರಹ ಸ್ಥಿತಿ ಈ ಕಟ್ಟದಲ್ಲಿ ನಿರ್ಮಾಣ ಆಗುತ್ತಿದೆ ಎಂದು ಭಾಗ 1ನಲ್ಲಿ ಹೇಳಿದ್ದೆ. ಆ ಶಕ್ತಿ ಬರುವ ಕಾಲ ನೀವು ಆಧ್ಯಾತ್ಮದ ಕಡೆ ಮನಸ್ಸು ಹರಿಸಿದರೆ ನಿಮ್ಮ ಅಂತರ್ಜ್ಞಾನ ಶಕ್ತಿ ಇಮ್ಮಡಿಯಾಗುತ್ತದೆ. ದೇವಾಲಯಕ್ಕೆ ಹೋಗಿ ಮನಸ್ಸಿನಿಂದ ಪ್ರಾರ್ಥನೆ ಮಾಡಿ. ಬೆಳಿಗ್ಗೆ ಮತ್ತು ರಾತ್ರಿ 5 ನಿಮಿಷ ನಿಶ್ಶಬ್ದವಾಗಿ ಕುಳಿತು ಧ್ಯಾನ ಮಾಡಿ. ಕೇತು 3ನೇ ಭಾವದಲ್ಲಿ ಇರುವಾಗ ನಿಮ್ಮ ಮನಸ್ಸಿಗೆ ಒಂದು ವಿಶೇಷ ಶಕ್ತಿ ಸಿಗುತ್ತದೆ. ಆ ಶಕ್ತಿ ನಿಮ್ಮ ದೈನಂದಿನ ಜೀವನದಲ್ಲಿ ಒಂದು ಅದ್ಭುತ ಬದಲಾವಣೆ ತರುತ್ತದೆ. ನೀವು ಮಾಡುವ ಪ್ರತಿ ಕೆಲಸ, ನೀವು ತೆಗೆದುಕೊಳ್ಳುವ ಪ್ರತಿ ನಿರ್ಧಾರ, ಅದರಲ್ಲಿ ದೇವರ ಕೈ ಇರುತ್ತದೆ. ಸವಾಲುಗಳ ಬಗ್ಗೆ ಒಂದಿಷ್ಟು ಮಾತನಾಡೋಣ. ಜೀವನ ಎಂದರೆ ಕೇವಲ ಹೂ ಹಾಸಿಗೆ ಅಲ್ಲ, ಮುಳ್ಳು ಇದೆ, ಕಷ್ಟವೂ ಇದೆ,
ಈ ಕೆಟ್ಟ ಕೆಲವು ಸವಾಲುಗಳು ಬರಬಹುದು. ಶನಿ ಏಕಾದಶ ಭಾವದಲ್ಲಿ ಇದ್ದರೂ ಅಷ್ಟಮ ಭಾವದ ಮೇಲೆ ದೃಷ್ಟಿ ಹಾಕುತ್ತಾನೆ. ಅಷ್ಟಮ ಭಾವ ಅಂದರೆ ಅಡಚಣೆ, ರಹಸ್ಯ ಶತ್ರು, ಅನಿರೀಕ್ಷಿತ ವಿಷಯ. ನಿಮ್ಮ ಬೆನ್ನ ಹಿಂದೆ ಮಾತನಾಡುವ ಜನ ಇರಬಹುದು. ನಿಮ್ಮ ಯಶಸ್ಸನ್ನು ಸಹಿಸದ ಜನ ಇರಬಹುದು. ಅಂತಹ ಜನರಿಗೆ ಉತ್ತರ ಕೊಡಬೇಕಿಲ್ಲ. ಅವರ ಕಡೆ ಗಮನ ಕೊಡಬೇಕಿಲ್ಲ. ನಿಮ್ಮ ಕೆಲಸ ಮಾಡಿ, ನಿಮ್ಮ ದಾರಿ ನಡೆಯಿರಿ. ಗ್ರಹ ಶಕ್ತಿ ನಿಮ್ಮ ಪರ ಇದೆ. ದೇವರ ಅನುಗ್ರಹ ನಿಮ್ಮ ಮೇಲಿದೆ. ಯಾರ ಕಣ್ಣು ತೋನ ನಿಮ್ಮನ್ನು ಮುಟ್ಟಲಾರದು. ಇನ್ನೊಂದು ವಿಷಯ ತಿಳಿಸಬೇಕು. ಈ ನೇರಮದಲ್ಲಿ ಯಾರ ಹತ್ತಿರವೂ ನಿಮ್ಮ ಯೋಜನೆ ಹೇಳಬೇಡಿ. ಯಾರ ಹತ್ತಿರವೂ ನಿಮ್ಮ ಗುರಿ ಹಂಚಿಕೊಳ್ಳಬೇಡಿ. ಮೌನವಾಗಿ ಕೆಲಸ ಮಾಡಿ. ಫಲಿತಾಂಶ ತಾನಾಗಿ ಮಾತನಾಡುತ್ತದೆ. ಶನಿ ಮೌನ ಶ್ರಮವನ್ನು ಪ್ರೀತಿಸುತ್ತ ತಾನೆ. ಪ್ರಚಾರ ಪ್ರಿಯ ಜನರ ಮೇಲೆ ಶನಿ ಅನುಗ್ರಹ ತೋರಿಸಲ್ಲ. ಮೌನವಾಗಿ ಬಿತ್ತು ಸದ್ದಿಲ್ಲದೆ ಕೊಯ್ಯುವ ಜನರ ಮೇಲೆ ಶನಿ ಅತ್ಯಂತ ದಯಾಮಯ. ನೀವು ಆ ವ್ಯಕ್ತಿ ಆಗಿ. ಫಲ ಖಂಡಿತ ಸಿಗುತ್ತದೆ. ಪರಿಹಾರಗಳ ಬಗ್ಗೆ ಮಾತನಾಡೋಣ. ಇವು ಕಷ್ಟ ಇಲ್ಲ, ದುಬಾರಿಯೂ ಇಲ್ಲ, ಆದರೆ ತಪ್ಪದೇ ಮಾಡಿ. ಮೊದಲ ಪರಿಹಾರ, ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ ಅರಳು ಮತ್ತು ತೆಂಗಿನಕಾಯಿ ನೈವೇದ್ಯ ಮಾಡಿ. ಪ್ರಾಮಾಣಿಕ ಮನಸ್ಸಿನಿಂದ ಪ್ರಾರ್ಥಿಸಿ. ಲಕ್ಷ್ಮೀ ದೇವಿ ವೃಷಭ ರಾಶಿಯ ಅಧಿಪತಿ, ಶುಕ್ರಗ್ರಹಕ್ಕೆ ಸಂಬಂಧಿಸಿದ ದೇವತೆ. ಅವಳ ಅನುಗ್ರಹ ನಿಮ್ಮ ಮೇಲೆ ಇದ್ದರೆ ಹಣ ಸ್ವಾಭಾವಿಕವಾಗಿ ಹರಿದು ಬರುತ್ತದೆ. ಎರಡನೇ ಪರಿಹಾರ, ಪ್ರತಿ ಶನಿವಾರ ಎಳ್ಳು ಎಣ್ಣೆ ದೀಪ ಹಚ್ಚಿ. ಶನಿ ದೇವರ ಹೆಸರಿನಲ್ಲಿ ಒಂದು ದೀಪ ಹಚ್ಚಿ ಮನಸ್ಸಿನಿಂದ ನಮಿಸಿ. ಶನಿ ನಿಮ್ಮ ಕಡೆ ಇದ್ದಾನೆ ಎಂದು ಈಗಾಗಲೇ ಗೊತ್ತಾಗಿದೆ. ಆದರೆ ಅವನನ್ನು ಸಂತುಷ್ಟ ಮಾಡಿ ಇಟ್ಟರೆ ಫಲ ಇಮ್ಮಡಿಯಾಗುತ್ತದೆ. ಮೂರನೇ ಪರಿಹಾರ, ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಕ್ಷಣ ಕಣ್ಣು ಮುಚ್ಚಿ ಮನಸ್ಸಿನಲ್ಲಿ ಕೃತಜ್ಞತೆ ಹೇಳಿ. ನಿಮ್ಮ ಜೀವನ ಇದೆ, ಆರೋಗ್ಯ ಇದೆ, ನಾಳೆ ಇದೆ, ಇದಕ್ಕಾಗಿ ದೇವರಿಗೆ ಧನ್ಯವಾದ ಹೇಳಿ. ಕೃತಜ್ಞ ಮನಸ್ಸು ಬ್ರಹ್ಮಾಂಡಕ್ಕೆ ಒಂದು ಆಹ್ವಾನ ಕಳಿಸುತ್ತದೆ. ಮತ್ತಷ್ಟು ಒಳ್ಳೆಯದನ್ನು ಕರೆತರಲು ಒಂದು ಮಾರ್ಗ ತೆರೆಯುತ್ತದೆ. ನಾಲ್ಕನೇ ಪರಿಹಾರ, ಈ அடுத்த 30 ನಾಳುಗಳಲ್ಲಿ ಒಬ್ಬ ಬಡ ವಿದ್ಯಾರ್ಥಿಗೆ ಸಹಾಯ ಮಾಡಿ. ಒಂದು ಪುಸ್ತಕ ಕೊಡಿ, ಒಂದು ಊಟ ಕೊಡಿ, ಒಂದು ಮಾತಿನಿಂದ ಯಾರ ಜೀವನ ಬದಲಾಗುತ್ತದೋ ಅಂತಹ ಒಂದು ಕೆಲಸ ಮಾಡಿ. ಗುರು ಗ್ರಹ ವಿದ್ಯೆ ಮತ್ತು ದಾನದ ಗ್ರಹ. ದಾನ ಮಾಡಿದಾಗ ಗುರು ಪ್ರಸನ್ನನಾಗುತ್ತಾನೆ. ಗುರು ಪ್ರಸನ್ನನಾದರೆ ನಿಮ್ಮ ಜೀವನ ಬೆಳಗುತ್ತದೆ. ಇದು ಕಷ್ಟ ಇಲ್ಲ, ಆದರೆ ಫಲ ಅಮೋಘ. ಐದನೇ ಪರಿಹಾರ, ಯಾವ ದೇವಸ್ಥಾನಕ್ಕೂ ಹೋಗಲು ಆಗದಿದ್ದರೆ ಮನೆಯಲ್ಲೇ ನಿಮ್ಮ ದೇವರ ಮುಂದೆ ನಿಂತು ಒಂದು ಸಣ್ಣ ದೀಪ ಹಚ್ಚಿ ಪ್ರಾರ್ಥಿಸಿ. ಭಗವಂತ ದೀಪದ ಬೆಳಕಿಗಿಂತ ನಿಮ್ಮ ಮನಸ್ಸಿನ ಶ್ರದ್ಧೆ ನೋಡುತ್ತಾನೆ. ಆ ಶ್ರದ್ಧೆ ಇದ್ದರೆ ಸಾಕು, ದೇವರ ಅನುಗ್ರಹ ತಾನಾಗಿ ನಿಮ್ಮ ಮನೆ ತುಂಬುತ್ತದೆ. ನೀವು ಈ ಪರಿಹಾರಗಳನ್ನು ಪ್ರಾಮಾಣಿಕ ಮನಸ್ಸಿನಿಂದ ಮಾಡಿದರೆ ಈ ಗ್ರಹ ಶಕ್ತಿ ನಿಮ್ಮ ಜೀವನದಲ್ಲಿ ಅದ್ಭುತ ರೀತಿ ಕೆಲಸ ಮಾಡಲಿದೆ. 100% ನಡೆಯಲಿದೆ. ಇದು ನನ್ನ ಮಾತಲ್ಲ, ಶಾಸ್ತ್ರದ ಮಾತು, ನಕ್ಷತ್ರಗಳ ಮಾತು, ಬ್ರಹ್ಮಾಂಡದ ಮಾತು. ವೃಷಭ ರಾಶಿಯವರೇ, ಈಗ ನಾನು ಒಂದು ಮಹತ್ವದ ಮಾತು ಹೇಳಬೇಕು. ತಾಳ್ಮೆಯಿಂದ ಕೇಳಿ. ನೀವು ಈ ಜೀವನದಲ್ಲಿ ಎಷ್ಟು ಕಷ್ಟ ಅನುಭವಿಸಿದ್ದೀರಿ ಗೊತ್ತಾ? ನಿಮ್ಮ ಶ್ರಮ ಯಾರಿಗೂ ಕಾಣಿಸದಿದ್ದಾಗ ನೀವು ಒಬ್ಬರೇ ಅತ್ತ ರಾತ್ರಿಗಳಿವೆ. ನಿಮ್ಮ ಪ್ರಯತ್ನ ಫಲ ಕೊಡದಿದ್ದಾಗ ನೀವು ಸುಮ್ಮನೆ ಮನಸ್ಸು ಗಟ್ಟಿ ಮಾಡಿ ಮತ್ತೆ ಮೇಲೆ ಎದ್ದ ದಿನಗಳಿವೆ. ನಿಮ್ಮ ಸ್ವಂತದವರೇ ನಿಮ್ಮನ್ನು ಅರ್ಥ ಮಾಡಿಕೊಳ್ಳದಿದ್ದಾಗ ನೀವು ದೇವರ ಮೇಲೆ ನಂಬಿಕೆ ಇಟ್ಟು ಮುಂದೆ ಹೆಜ್ಜೆ ಇಟ್ಟ ದಿನಗಳಿವೆ. ಆ ಎಲ್ಲ ದಿನಗಳ ಬಾಕಿ ಈಗ ತೀರಲಿದೆ. ಆ ಎಲ್ಲ ಕಣ್ಣೀರಿನ ಸಾಲ ಈಗ ವಾಪಸ್ ಬರಲಿದೆ. ಬ್ರಹ್ಮಾಂಡ ಲೆಕ್ಕ ತಪ್ಪಿಸುವುದಿಲ್ಲ. ದೇವರ ನ್ಯಾಯ ತಡ ಆಗಬಹುದು, ಆದರೆ ಎಂದಿಗೂ ತಪ್ಪುವುದಿಲ್ಲ. ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ತೆರೆದುಕೊಳ್ಳಲಿದೆ. ಅದು ಬರೀ ಯಶಸ್ಸಿನ ಅಧ್ಯಾಯ, ಬರೀ ಸಂತೋಷದ ಅಧ್ಯಾಯ, ಬರೀ ಪ್ರೀತಿಯ ಅಧ್ಯಾಯ. ನಿಮ್ಮ ಮನೆಯಲ್ಲಿ ನಗು ತುಂಬಲಿದೆ. ನಿಮ್ಮ ಮನಸ್ಸಿನಲ್ಲಿ ಶಾಂತಿ ತುಂಬಲಿದೆ. ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಹಣ ತುಂಬಲಿದೆ. ನಿಮ್ಮ ಹೃದಯದಲ್ಲಿ ಕೃತಜ್ಞತೆ ತುಂಬಲಿದೆ. ಇದು ಕನಸಲ್ಲ, ಇದು ಗ್ರಹಗಳ ವಾಗ್ದಾನ. ಇದು ಆಕಾಶ ನೀಡುತ್ತಿರುವ ಭರವಸೆ. ಆದರೆ ಒಂದು ಕೋರಿಕೆ, ಈ ಶಕ್ತಿ ಬಂದಾಗ ಮದ ಮಾಡಬೇಡಿ. ಯಶಸ್ಸು ಬಂದಾಗ ಬದಲಾಗಬೇಡಿ. ಹಣ ಬಂದಾಗ ಅಹಂಕಾರ ಬರಗೊಡಬೇಡಿ. ಯಾರಿಗೆ ಸಾಧ್ಯವೋ ಅವರಿಗೆ ಸಹಾಯ ಮಾಡಿ. ಬಡವರ ಮೊಗದಲ್ಲಿ ನಗು ತರಿಸಿ. ಕೃತಜ್ಞ ಮನಸ್ಸಿನಿಂದ ಬದುಕಿ. ಆಗ ಈ ಶಕ್ತಿ ನಿಮ್ಮ ಜೀವನದಲ್ಲಿ ಶಾಶ್ವತವಾಗಿ ನೆಲೆಸುತ್ತದೆ. ಯಾರೂ ಅದನ್ನು ಕಿತ್ತುಕೊಳ್ಳಲು ಸಾಧ್ಯವಿಲ್ಲ. ಯಾವ ದೃಷ್ಟಿಯೂ ಅದನ್ನು ಮುಟ್ಟಲಾರದು. ಯಾವ ಶಕ್ತಿಯೂ ಅದನ್ನು ಅಳಿಸಲಾರದು. ವೃಷಭ ರಾಶಿಯ ಪ್ರಿಯ ಆತ್ಮೀಯರೇ, ನೀವು ಬಲಶಾಲಿ. ನೀವು ಶ್ರೇಷ್ಠ. ನೀವು ಈ ಬ್ರಹ್ಮಾಂಡದ ಒಂದು ಅಮೂಲ್ಯ ಕಿರಣ. ನಿಮ್ಮ ಜೀವನ ಒಂದು ಅಮೋಘ ಉಡುಗೊರೆ. ಅದನ್ನು ಪ್ರೀತಿಸಿ. ಅದರ ಮೇಲೆ ನಂಬಿಕೆ ಇಡಿ. ಪ್ರತಿ ಬೆಳಿಗ್ಗೆ ಎದ್ದು ಒಂದು ಮಾತು ಮನಸ್ಸಿನಲ್ಲಿ ಹೇಳಿಕೊಳ್ಳಿ, ನಾನು ಸಾಧಿಸಲು ಹುಟ್ಟಿದ್ದೇನೆ. ನನ್ನ ಕಡೆ ದೇವರ ಕೈ ಇದೆ. ನನ್ನ ಜೀವನ ಬೆಳಗಲಿದೆ. ಆ ಮಾತು ನಿಮ್ಮ ಒಳಗಿನ ಶಕ್ತಿಯನ್ನು ಜಾಗೃತ ಮಾಡುತ್ತದೆ. ಆ ಶಕ್ತಿ ಜಾಗೃತಗೊಂಡರೆ ಯಾವ ಗ್ರಹದ ಶಕ್ತಿಗಿಂತಲೂ ನೀವು ಶಕ್ತಿಶಾಲಿ. ಮುಂದಿನ ವಿಡಿಯೋದಲ್ಲಿ ಒಂದು ಅತ್ಯಂತ ಅಪರೂಪದ ವಿಷಯ ತೆಗೆದುಕೊಂಡು ಬರಲಿದ್ದೇನೆ. ಅದು ಕೇಳಿದ ತಕ್ಷಣ ನಿಮ್ಮ ಜೀವನ ನೋಡುವ ದೃಷ್ಟಿ ಬದಲಾಗಲಿದೆ. ಯಾವ ವಿಷಯ ಅಂದರೆ ಈಗ ಹೇಳುವುದಿಲ್ಲ. ಅದು ಒಂದು ರಹಸ್ಯ. ಅದು ತಿಳಿದ ಮೇಲೆ ನಿಮ್ಮ ಜೀವನದ ಪ್ರತಿ ಸ್ಥಿತಿ ಹೊಸ ರೀತಿಯಲ್ಲಿ ಅರ್ಥ ಆಗಲಿದೆ.
ಆ ರಹಸ್ಯ ಏನು ಎಂದು ತಿಳಿಯಬೇಕಾದರೆ ಮುಂದಿನ ವಿಡಿಯೋ ತಪ್ಪದೆ ನೋಡಿ.